ಯಾರು ಪರಮಾತ್ಮನ ಜ್ಞಾನ ಮಾಡಿಕೊಂಡು ಪರಮಾತ್ಮನೇ ಆಗ್ಯಾರ ಅವರು ಸದ್ಗುರುನಾಥ ಗುರುಗಳಲ್ಲ. ಅವ್ರಿಗೆ ಯಾವಾಗಿಲ್ಲ. ಹೌದಾ? निम्न जातल्यावर बसवले सगळ्या लोकांचा अंधार केव्हा आहे, रात्र केव्हा आहे, जातल्यावर बसवले जातल्यावर बसवलं रात्री 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 ನಿಮಗೆ ರಾತ್ರಿ ರಾತ್ರಿ ಹೌದಾ? ಮುಂಜಾನೆ ಹೊತ್ತು ಹೊರಟ್ರೆ अच्छा सूर्य की यावं क्या फिरतो निघो क्या सूर्य देवी क्या येतो अय्यो भक्त जीव मुळगेल्री सूर्य की मुळगिला भक्त जीव सूर्य मुळगेला सूर्य अरे ಬೆಳಗೋದ್ರೆ ಸೂರ್ಯ ಆಗ್ತಾರೆ. ಅದು ಬೆಳಕು ಪ್ರಕಾಶಕ್ಕೆ ಸೂರ್ಯ ಬೇಕಿಲ್ಲ, ಅದು ಸೂರ್ಯ ಆಗದು. ಅದಕ್ಕೆ ಸದ್ಗುರುನಾಥ ಹೆಂಗದನ ಅಂತ ಹೇಳಿದ್ರೆ ಅವರು ಸದ್ಗುರುನಾಥ ಶರಣ ಗುರುಕುಲ ಭಾನು ಸದ್ಗುರುನಾಥ ಸೂರ್ಯ ಇದ್ದಾಗಲ್ಲ ಎಲ್ಲಿ ಕತ್ತಿಲಿಲ್ಲ. ಸೂರ್ಯನಾಥ ಯಾಕೆ ಹೆಂಗ ಮುಂದೆ ಎಲ್ಲಿ हम सद्गुरुनाथ परम ज्ञानी ब्रह्म स्वरूप ಇರ್ತಾನೆ. ಅದಕ್ಕೆ ಎಲ್ಲರಿಗೆ ಆನಂದದಲ್ಲಿ ನಿಮಗೆ ಯಾರು ಹೇಳ್ತಾರೆ, ಯಾರು ಹೇಳ್ತಾರೆ ದುಡ್ಡಿ ಚುಪ್ ಚುಪ್ ದುಡ್ಡಿ ಸಹಿತ ಸೂರ್ಯ ಏನ್ಮಾಡ್ತಾರೆ ಅಪೇಕ್ಷೆ ಮಾಡ್ತಾರೆ. ಚಿನ್ಮಯ ಸುದ್ದ ಯಾವ್ದು ಸೂರ್ಯ ಉಗುಣ त्यावेळेस आवडतात चिन्मय ಪಕ್ಷಿಗಳು ಅದಕ್ಕೆ ಮಾತು ಬರ್ತಾರೆ. ಗುರು ಏನಪ್ಪ ಸೂರ್ಯ ಇದ್ದಾಗ ಧಾಮ ಇದ್ದಾಗ ಕತ್ತಲೆ ಹೊರತೆ ಕೆಳಗಿಲ್ಲ, ದುಃಖ ಹೊರತೆ ಕೆಳಗಿಲ್ಲ, ಸದಾ ಆತ್ಮ ಆನಂದ ಸ್ವರೂಪ ತಿಳ್ಕೊಂಡು ಗುರುಗಳಿಗೆ ಏನಪ್ಪ ಚಂದ್ರ ಅಂತ ಕರೆದು ಗುರುಗಳು ಚಂದ್ರ ಅಂತ ಕರೆದು ಸೂರ್ಯ ಅಂತ ಕರೆದು ಹ್ಯಾಂಗ ಪ್ರಕಾಶ ಆಗ್ತದ ಚಂದ್ರ ಸೂರ್ಯ ಅದು ಶಾಂತಿ ಇರ್ತಾರಲ್ಲಿ ಚಂದ್ರ ಹೆಂಗ ಜ್ಞಾನ ಸೂರ್ಯ ಅದ ಗುರು. ಆಮೇಲೆ ಆನಂದ ಚಂದ್ರ ಅದ ಗುರು. ಆನಂದ ಗುರು ಅಂತ ಜ್ಞಾನ ಚಂದ್ರ ಕೇಳಕೊಂಡ್ರೆ ಬಿಸಿಲಾಗ ಮೈ ವಿಷಯ ಮೋಕ್ಷ ಭಕ್ತನಿಗೆ ಆ ಚಂದ್ರ ಹೊಡಿಕಾಗ ಮೇನು ಅರವಿ ಕೇಳಿಸ್ಕೊಂಡಾಗ ಆನಂದ ಆಗ್ತದ ಅವನಿಗೆ. ಹಾಗೆ ಸದ್ಗುರು ಏನಪ್ಪ ಅಂದ್ರೆ ನಮ್ಗೆ ಆನಂದ ಕೊಡ್ತಾನೆ, ಸೂರ್ಯನಾಗ ನಮ್ಗೆ ಜ್ಞಾನ ಕೊಡ್ತಾನೆ, ಚಂದ್ರನಾಗ ಆನಂದ ಕೊಡ್ತಾನೆ. ಅಷ್ಟೆಲ್ಲ ಪರಮಾತ್ಮ ಜೊತೆ ನಮ್ಮ ಸಂಗೀತನ ಮಾತನ್ನು ತಿಳ್ಕೊಂಡು ಮಹಾಭಾವ ಅಂತ ಕೇಳಿದ್ರೆ ಗುರುವಿನ ಮಹತ್ವ ಭಾಳ ಹೇಳಿದ